ನಮಸ್ಕಾರ. ರಾಮನವಮಿಯಂದು ರಾಮೇಶ್ವರಂಗೆ ಸಿಕ್ಕಂತಹ ಒಂದು ಸ್ಪೆಷಲ್ ಗಿಫ್ಟ್ನ ಸ್ಟೋರಿ ಇದು. ರಾಮೇಶ್ವರಂನಲ್ಲಿ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ. ಪಂಬನ್ ರಾಮೇಶ್ವರಂ ನಡುವೆ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ ಅಂದರೆ ಹಡಗು ಚಲಿಸುವಾಗ ಬ್ರಿಡ್ಜೇ ಮೇಲಕ್ಕೆ ಹೋಗಿ ಮತ್ತದೇ ಸ್ಥಾನಕ್ಕೆ ವಾಪಸ್ಸಾಗುತ್ತೆ. ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪಕ್ಕೆ 5 ನಿಮಿಷದಲ್ಲಿ ಪ್ರಯಾಣ. ಏನಿದು ಸ್ಟೋರಿ? ತಮಿಳುನಾಡಿನಲ್ಲಿ ನಿರ್ಮಾಣವಾಗಿರುವಂತಹ ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಇದು. ಲೋಕಾರ್ಪಣೆಯಾಯಿತು ನಿನ್ನೆ. ರಾಮೇಶ್ವರಂ ದ್ವೀಪವನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಸುಮಾರು 550 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ರಾಮನವಮಿಯಂದೇ ಪ್ರಧಾನಿ ಮೋದಿ ಈ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಪಂಬನ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಿದ್ದಾರೆ. ದೇಶದೆಲ್ಲೆಡೆ ರಾಮನವಮಿ ಅದ್ದೂರಿಯಾಗಿ ಆಚರಿಸಲಾಯಿತು. ಅದೇ ವಿಶೇಷವಾದ ದಿನದಂದು ಪ್ರಧಾನಿ ಮೋದಿ ದೇಶಕ್ಕೆ ರಾಮೇಶ್ವರಂಗೆ ಈ ಗಿಫ್ಟ್ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಮೇಶ್ವರಂನ ಪಂಬನ್ನಲ್ಲಿ ನಿರ್ಮಿಸಲಾದಂತಹ ಈ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ಉದ್ಘಾಟಿಸಿದ್ದಾರೆ. ಇದು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಅಂತ ಕರೆಸಿಕೊಳ್ಳುತ್ತೆ. ತಮಿಳುನಾಡಿನ ಆಧ್ಯಾತ್ಮಿಕ ತಾಣ ರಾಮೇಶ್ವರಂನ ಪಂಬನ್ನಲ್ಲಿರುವಂತಹ ಶತಮಾನದ ಹಿಂದಿನ ಸೇತುವೆಯ ಪಕ್ಕದಲ್ಲೇ ಈ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ರೈಲ್ವೆ ಸೇತುವೆಯನ್ನ ನಿರ್ಮಿಸಲಾಗಿದೆ. ಮೋದಿ ದೇಶದ ಮೊದಲ ವರ್ಟಿಕಲ್ ಬ್ರಿಡ್ಜ್ ಅನ್ನ ಉದ್ಘಾಟಿಸಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿದ್ದರು ಪ್ರಧಾನಿ ಮೋದಿ. ಹೆಲಿಕಾಪ್ಟರ್ ಮೂಲಕ ತಮಿಳುನಾಡಿನ ಮಂಡಪಂಗೆ ಆಗಮಿಸಿದ್ರು. ಬಳಿಕ ಈ ಪ್ರಧಾನಿ ಮೋದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿದ್ರು. ಇದೇ ವೇಳೆ ರೈಲು ಮತ್ತು ಹಡಗು ಸಂಚಾರಕ್ಕೂ ಕೂಡ ಹಸಿರು ನಿಶಾನೆ ತೋರಿದ್ರು. ಅಂದಹಾಗೆ ಈ ಹಳೆ ಪಂಬನ್ ರೈಲ್ವೆ ಸೇತುವೆ ಇದೆಯಲ್ಲ, 111 ವರ್ಷಗಳ ಹಿಂದೆ ನಿರ್ಮಿಸಲಾದದ್ದು. ಅಂದರೆ 1 ಶತಮಾನಕ್ಕೂ ಹೆಚ್ಚು ಕಾಲ ಯಾತ್ರಿಕರು, ಪ್ರವಾಸಿಗರು ಮತ್ತು ವ್ಯಾಪಾರಕ್ಕೆ ಜೀವನಾಡಿಯಾಗಿ ಇದು ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಸಮುದ್ರದ ನೀರಿನ ಹೊಡೆತ, ಹೆಚ್ಚಾದ ಸಂಚಾರ, ಹಾಗಾಗಿ ಈ ಶತಮಾನದ ಬ್ರಿಡ್ಜ್ ಶಿಥಿಲವಾಯಿತು. ಹಾಗಾಗಿ ಆಧುನಿಕ ಬೇಡಿಕೆಯಂತೆ 2019ರಲ್ಲಿ ಕೇಂದ್ರ ಸರ್ಕಾರ ಬದಲಿ ರೈಲ್ವೆ ಪಥ ನಿರ್ಮಾಣಕ್ಕೆ ಅನುಮೋದನೆಯನ್ನು ಕೊಡ್ತು. ಹಾಗಿದ್ರೆ ಈಗ ಬಂದಿರುವಂತಹ ಈ ಪಂಬನ್ ಬ್ರಿಡ್ಜ್ನ ವಿಶೇಷತೆ ಏನೇನು? ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಲಂಬ ಸಮುದ್ರ ಸೇತುವೆ. ಪಂಬನ್ ರಾಮೇಶ್ವರಂ ನಡುವೆ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ. 550 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಸೇತುವೆ. ಈ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯ ಉದ್ದ ಇದೆಯಲ್ಲ 2.07 ಕಿಲೋಮೀಟರ್. ಅಂದರೆ ಮಾನವ ರಹಿತವಾಗಿ ಕಾರ್ಯನಿರ್ವಹಿಸುವಂತಹ ಈ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ 99 ಸ್ಪ್ಯಾನ್ಗಳು, 72.5 ಮೀಟರ್ ಉದ್ದದ ಲಂಬ ಲಿಫ್ಟ್ ಸ್ಪ್ಯಾನ್ ಹೊಂದಿದೆ. ಸಮುದ್ರದಲ್ಲಿ 17 ಮೀಟರ್ ಎತ್ತರಕ್ಕೆ ಏಳುವಂತಹ ಸಾಮರ್ಥ್ಯ ಹೊಂದಿದೆ. ಹಡಗು ಚಲಿಸುತ್ತಲ್ಲ, ಆಗ ಇದು ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಮೇಲಕ್ಕೆ ಹೋಗಿ ನಂತರ ಆ ಹಡಗು ಪಾಸ್ ಆದಮೇಲೆ ಮತ್ತದೇ ಸ್ಥಾನಕ್ಕೆ ವಾಪಸ್ ಬರುತ್ತೆ. ರಾಮೇಶ್ವರಂ ದ್ವೀಪಕ್ಕೆ 5 ನಿಮಿಷದಲ್ಲಿ ಪ್ರಯಾಣ ಆಗುತ್ತೆ. ಲಂಬ ಸೇತುವೆಯಲ್ಲಿ ಚಲಿಸುವ ರೈಲಿನ ವೇಗದ ಮಿತಿ ಇದೆಯಲ್ಲ, ಅದು ಗಂಟೆಗೆ 75 ಕಿಲೋಮೀಟರ್. ಶೆರ್ಜರ್ ರೋಲಿಂಗ್ ಲಿಫ್ಟ್ ತಂತ್ರಜ್ಞಾನವನ್ನು ಈ ಸೇತುವೆಗೆ ಬಳಕೆ ಮಾಡಲಾಗಿದೆ. ಜೊತೆಗೆ ಸಮುದ್ರದ ಬ್ರಿಡ್ಜ್ಗೆ ತುಕ್ಕು ಹಿಡಿಬಾರದು ಅಂತ ಡಬಲ್ ಕೋಟೆಡ್ ಪೇಂಟನ್ನು ಬಳಕೆ ಮಾಡಲಾಗಿದೆ. ಹಳೆ ಸೇತುವೆ ಶಿಥಿಲ ಆಗಿತ್ತು, ಹಾಗಾಗಿ ಈ ಪಕ್ಕದಲ್ಲಿ ಹೊಸ ಸೇತುವೆ ನಿರ್ಮಾಣ ಆದದ್ದು. ಹಳೆ ಸೇತುವೆ ಮಾನವ ಸಹಿತವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು, ಆದರೆ ಈ ನೂತನ ಬ್ರಿಡ್ಜ್ ಮಾನವ ರಹಿತವಾಗಿ ಕಾರ್ಯನಿರ್ವಹಿಸುತ್ತೆ. 550 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಸೇತುವೆ ಎಲೆಕ್ಟ್ರಿಕಲ್, ಆಟೋಮ್ಯಾಕಾನಿಕಲ್ ತಂತ್ರಜ್ಞಾನವನ್ನು ಕೂಡ ಒಳಗೊಂಡಿದೆ. ಆಧುನಿಕ ಶೆರ್ಜರ್ ರೋಲಿಂಗ್ ಲಿಫ್ಟ್ ತಂತ್ರಜ್ಞಾನದಿಂದ ರೈಲು ಮತ್ತು ಹಡಗು ಎರಡೂ ಸಂಚಾರಕ್ಕೂ ಇದು ಅನುವು ಮಾಡಿಕೊಡುತ್ತೆ. ಹೀಗಾಗಿ ಕಡಲಲ್ಲಿ ದೊಡ್ಡ ಹಡಗುಗಳು ಸಲೀಸಾಗಿ ಬ್ರಿಡ್ಜ್ ಕೆಳಗೆ ಹಾದು ಹೋಗ್ಬೋದು. ಹಳೆ ಸೇತುವೆಯಲ್ಲಿ ಈ ಬ್ರಿಡ್ಜ್ ತೆರೆಯೋದಕ್ಕೆ 35ರಿಂದ 40 ನಿಮಿಷಗಳು ಬೇಕಾಗಿತ್ತು. ಜೊತೆಗೆ ಮಾನವ ಸಹಿತವಾಗಿ ಆಗ್ತಿತ್ತು ಅದು. ಆದರೆ ಈ ಹೊಸ ಸೇತುವೆಯಲ್ಲಿ ಹೊಸ ಲಿಫ್ಟ್ ವ್ಯವಸ್ಥೆ ಇದೆ. ಕೇವಲ 5 ನಿಮಿಷ 30 ಸೆಕೆಂಡ್ಗಳಲ್ಲಿ ಕಾರ್ಯ ಆಗುತ್ತೆ. ಹೀಗಾಗಿ ರೈಲು ಮತ್ತು ಹಡಗು ಸಂಚಾರ ವಿಳಂಬ ಏನಾಗ್ತಿತ್ತು, ಆ ಟೈಮ್ ಲಿಮಿಟ್ ಏನಿತ್ತು ಅದು ಕಡಿಮೆಯಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೇತುವೆಯ ಒಂದು ಲೇನ್ನಲ್ಲಿ 2 ಟ್ರಕ್ಗಳು ಏಕಕಾಲಕ್ಕೆ ಸುಲಭವಾಗಿ ಚಲಿಸಬಹುದು. ಈ ಸೇತುವೆಯನ್ನು 17 ಮೀಟರ್ವರೆಗೆ ಎತ್ತರಿಸಬಹುದು. ಈ ಸೇತುವೆ ಹಳೆ ಸೇತುವೆಗಿಂತ 3 ಮೀಟರ್ ಎತ್ತರವಾಗಿದೆ. ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವಂತಹ ಮೂಲ ಪಂಬನ್ ಸೇತುವೆ ಇದೆಯಲ್ಲ, ಅಂದರೆ ಹಳೆ ಪಂಬನ್ ಸೇತುವೆ, ಅದು 1914ರಲ್ಲಿ ಬ್ರಿಟಿಷ್ ಎಂಜಿನಿಯರ್ಗಳಿಂದ ನಿರ್ಮಾಣವಾದದ್ದು. 1 ಶತಮಾನಕ್ಕೂ ಹೆಚ್ಚು ಕಾಲ ಯಾತ್ರಿಕರು, ಪ್ರವಾಸಿಗರು ಅವರೆಲ್ಲರಿಗೂ ಕೂಡ, ಜೊತೆಗೆ ವ್ಯಾಪಾರಕ್ಕೆ ಇದು ಜೀವನಾಡಿಯಾಗಿ ಕಾರ್ಯನಿರ್ವಹಿಸಿತ್ತು. ಆದರೆ ಸಮುದ್ರದ ನೀರಿನ ಹೊಡೆತದಿಂದಾಗಿ ಶಿಥಿಲ ಆಯಿತು. ಈಗ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆಯಾಗಿದೆ ಪಂಬನ್ ಬ್ರಿಡ್ಜ್. ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ವೇಳೆ ಮೇಲಕ್ಕೆತ್ತಲ್ಪಡುತ್ತೆ.
5 ನಿಮಿಷದಲ್ಲಿ ಗರಿಷ್ಠ 22 ಮೀಟರ್ವರೆಗೆ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ಲಿಫ್ಟ್ ಆದಮೇಲೆ ತಾನಾಗೆ ಸ್ವತಃ ಸ್ವಸ್ಥಾನಕ್ಕೆ ಮರಳುತ್ತೆ. ಈ ಅತ್ಯಾಧುನಿಕವಾದಂತಹ ಸೇತುವೆ ಏನಿದೆ, RVNL ರೈಲ್ ವಿಕಾಸ್ ನಿಗಮ ನಿಯಮಿತ ಸಂಸ್ಥೆ ಇದನ್ನು ಸಿದ್ಧಪಡಿಸಿರೋದು. ಸೇತುವೆ ಮೇಲೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸುತ್ತೆ. ಜೊತೆಗೆ 5 ನಿಮಿಷ ಸಾಕು ರಾಮೇಶ್ವರಂ ತಲುಪಬಹುದು. 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಇದು. ಈ ಹೊಸ ಪಂಬನ್ ರೈಲ್ವೆ ಸೇತುವೆ ರಾಮೇಶ್ವರಂ ದ್ವೀಪವನ್ನು ಭಾರತದ ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುತ್ತೆ. ಜೊತೆಗೆ ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಎಂಜಿನಿಯರಿಂಗ್ನ ಪ್ರಮುಖ ಸಾಧನೆ ಇದು. ಈ ಪಂಬನ ಸೇತುವೆಯನ್ನು RVNL ನಾಗಲೇ ಹೇಳಿದಾಗೆ ನಿರ್ಮಾಣ ಮಾಡಿರುವಂಥದ್ದು. ರೈಲ್ವೆ ಸಚಿವಾಲಯದ ಅಡಿಯಲ್ಲಿರುವಂತಹ ನವರತ್ನ ಕಂಪನಿ. ಸೇತುವೆ ನಿರ್ಮಾಣದ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಗಮನ ತೆಗೆದುಕೊಳ್ಳಲಾಗಿದೆ. ಪರಿಸರ ನಿರ್ಬಂಧ, ಬಲವಾದ ಸಮುದ್ರದ ಅಲೆ, ಬಲವಾದ ಗಾಳಿ, ಕೆಟ್ಟ ಹವಾಮಾನ, ಹೀಗೆ ಅನೇಕ ಸವಾಲುಗಳನ್ನೇನು ಎದುರಿಸಲಾಯಿತು. ಅದೆಲ್ಲದಕ್ಕೂ ಈಗ ಒಂದು ಉತ್ತರವಾಗಿ ಈ ಸೇತುವೆ ನಿಂತ್ಕೊಳ್ತಾ ಇದೆ. ಸ್ತಂಭಗಳ ನಡುವಿನ ಅಂತರ ಇದೆಯಲ್ಲ 99 ಸ್ಪ್ಯಾನ್ಗಳು ಈ ಪಂಬನ ಸೇತುವೆ. ಜೊತೆಗೆ ಅದರ ಎತ್ತರ 72.5 ಮೀಟರ್. ಈಗ ಈ ಹೊಸ ಸೇತುವೆಯನ್ನು ಅಮೆರಿಕಾದ ಗೋಲ್ಡನ್ ಗೇಟ್ ಸೇತುವೆ, ಲಂಡನ್ನ ಟವರ್ ಸೇತುವೆ, ಡೆನ್ಮಾರ್ಕ್ ಮತ್ತು ಸ್ವೀಡನ್ಗಳನ್ನು ಸಂಪರ್ಕಿಸುವಂತಹ ಒರೆಸುಂಡ್ ಸೇತುವೆಯಂತಹ ವಿಶ್ವದ ಇತರ ಪ್ರಸಿದ್ಧ ಸೇತುವೆಗಳ ಸಾಲಿಗೆ ಸೇರಿಸಲಾಗ್ತಾ ಇದೆ. ದೊಡ್ಡ ದೊಡ್ಡ ಹಡಗಿದ್ರೂ ಕೂಡ ಸುಲಭವಾಗಿ ಹಾದು ಹೋಗೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಜೊತೆಗೆ ರೈಲು ಸೇವೆಗಳಿಗೆ ಯಾವುದೇ ಅಡಚಣೆ ಇರೋದಿಲ್ಲ. ಈ ಸೇತುವೆಯನ್ನು ಬಲವಾಗಿಸೋದಕ್ಕೆ ಸ್ಟೇನ್ಲೆಸ್ ಸ್ಟೀಲನ್ನು, ವಿಶೇಷ ರಕ್ಷಣಾತ್ಮಕ ಬಣ್ಣ, ಬೆಸುಗೆ ಹಾಕಿದ ಕೀಲುಗಳನ್ನು ಬಳಸಲಾಗಿದೆ. ಇದು ರೈಲ್ವೆಗೆ ಅದರ ಸಂಚಾರವನ್ನು ಸುಗಮಗೊಳಿಸುವಲ್ಲಿ ಸಹಾಯ ಮಾಡುತ್ತೆ. ಪಂಬನ ಸೇತುವೆ ಹಾಗಾಗಿಯೇ ಆಕರ್ಷಣೀಯ ಮತ್ತು ಬಹಳ ಸಹಾಯಕಾರಿ. ಭಾರಿ ಮತ್ತು ವೇಗದ ರೈಲುಗಳು ಈ ಸೇತುವೆಯನ್ನು ಸುಲಭವಾಗಿ ದಾಟೋದಕ್ಕೆ ಸಾಧ್ಯ ಆಗುತ್ತೆ. 111 ವರ್ಷಗಳ ಹಿಂದೆ ಮೊದಲ ಪಂಬನ ಸೇತುವೆಯನ್ನೇನು ಬ್ರಿಟಿಷ್ ಇಂಜಿನಿಯರ್ಗಳು 1914ರಲ್ಲಿ ನಿರ್ಮಾಣ ಮಾಡಿದ್ರು. ಈಗ ಅದಕ್ಕೆ ಬದಲಾಗಿ ಹೊಸದಾದಂತಹ ಸೇತುವೆ ನಮಗೆ ಸಿಗ್ತಾ ಇದೆ. 1911ರಲ್ಲಿ ಆರಂಭ ಆಗುತ್ತೆ ಈ ಹಳೆ ಪಂಬನ ಸೇತುವೆ ನಿರ್ಮಾಣ. 1914ರಲ್ಲಿ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಆಗೇನಿತ್ತು ಕತೆ ಅದನ್ನು ಹೇಳ್ತಾ ಹೋಗ್ತೀನಿ. ವ್ಯಾಪಾರಕ್ಕೆ ಅಂತ ನಿರ್ಮಿಸಲಾದಂತಹ ಭಾರತದ ಮೊದಲ ಸಮುದ್ರ ಸೇತುವೆ ಇದು. ಆಗಿನ ಕಾಲದಲ್ಲಿ ಶತಮಾನಗಳ ಹಿಂದೆ ಹಳೆ ಪಂಬನ ಸೇತುವೆ ಇದೆಯಲ್ಲ ಅದು. ಬ್ರಿಟಿಷ್ ಆಳ್ವಿಕೆಯ ಆ ದಿನದಲ್ಲಿ ಹಡಗುಗಳು 2 ಬಂದರುಗಳ ನಡುವೆ ಸಂಚಾರ ಮಾಡ್ತಾ ಇದ್ವು. ಆದರೆ ಈಗ ಶಿಥಿಲಗೊಂಡಿದ್ದರಿಂದ ಹೊಸದಾದಂತಹ ಒಂದು ಸೇತುವೆಯ ನಿರ್ಮಾಣ ಆಗಿದೆ. 2010ರಲ್ಲಿ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ ತೆರೆಯೋವರೆಗೂ ಕೂಡ ಈ ಹಳೆ ಪಂಬನ ಸೇತುವೆ ಇದೆಯಲ್ಲ ಅದು ಭಾರತದ ಅತಿ ಉದ್ದದ ಸಮುದ್ರ ಸಂಪರ್ಕವಾಗಿತ್ತು. ಈ ಹೊಸ ಸೇತುವೆಯನ್ನು ಭಾರತದ ಮೊದಲ ಲಂಬ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆ ಎನ್ನುವಂತಹ ಖ್ಯಾತಿಯೊಂದಿಗೆ ಎಂಜಿನಿಯರಿಂಗ್ ಅದ್ಭುತ ಅಂತ ಪರಿಗಣಿಸಲಾಗ್ತಾ ಇದೆ. ನೀಲಿ ಸಾಗರವನ್ನು ದಾಟಿ ರಾಮೇಶ್ವರಮನ್ನ ಭಾರತದ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಿಸುವುದಕ್ಕೆ ರೈಲು ಮತ್ತು ಹಡಗುಗಳು ಹಾದು ಹೋಗುವಂತಹ ಸುಂದರವಾದಂತಹ ದೃಶ್ಯ ಅದು ಈ ಹೊಸ ಪಂಬನ ಸೇತುವೆಯ ಆಕರ್ಷಣೆ. ಬ್ರಿಟಿಷ್ ಯುಗದಲ್ಲಿ ಇಂಡೋಸಿಲೋನ್ ಅಂದರೆ ಈಗಿನ ಶ್ರೀಲಂಕಾ ಏನಿದೆ, ಭಾರತ ಮತ್ತು ಶ್ರೀಲಂಕಾದ ವ್ಯಾಪಾರದಲ್ಲಿ ಅದರ ಹುಟ್ಟಿನೊಂದಿಗೆ ಈ ಹಳೆ ಸೇತುವೆ ನಿರ್ಮಾಣ ಆಗಿತ್ತು. ಆದರೆ 1964ರ ಭೀಕರ ಸುನಾಮಿಯ ಸಮಯದಲ್ಲಿ ಪ್ರಯಾಣಿಕರಿಂದ ತುಂಬಿದ್ದಂತಹ ರೈಲೊಂದು ಕೊಚ್ಚಿ ಹೋಗಿತ್ತು. ಆದರೆ ಆಗಲೂ ಕೂಡ ರೈಲು ಕೊಚ್ಚಿ ಹೋಯಿತು, ಈ ಸೇತುವೆ ದೃಢವಾಗಿ ನಿಂತಿತ್ತು. ಏನಾಯಿತು ಆಗ ಆದಂತಹ ಘಟನೆಯನ್ನು ನಿಮ್ಮೆದುರಿಗೆ ಇಡ್ತಾ ಹೋಗ್ತೇನೆ. ಆಗ ಆದದ್ದು ಪಂಬನ್ ಅಥವಾ ರಾಮೇಶ್ವರಂ ದ್ವೀಪದ ಆಗ್ನೇಯ ತುದಿಯಲ್ಲಿರುವಂತಹ ಧನುಷ್ಕೋಡಿ ಏನಿದೆ, ಶ್ರೀಲಂಕಾದ ತಲೈಮನ್ನಾರ್ ಏನಿದೆ, ಅದು 1964ರ ಸುನಾಮಿಯ ಸಮಯದಲ್ಲಿ ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ ಧನುಷ್ಕೋಡಿ. ಈಗಲೂ ಕೂಡ ಅಲ್ಲಿ ಜನವಸತಿ ಇಲ್ಲ, ಅಂತಹ ಒಂದು ಪರಿಸ್ಥಿತಿ. ಹಳೆ ಸೇತುವೆಯ 2 ಎಲೆಗಳ ಬ್ಯಾಸ್ಕ್ಯೂಲ್ ವಿಭಾಗ ಇತ್ತು. ಶರ್ಜರ್ ರೋಲಿಂಗ್ ಮಾದರಿಯ ಲಿಫ್ಟ್ ಸ್ಪ್ಯಾನನ್ನು ಅದು ಹೊಂದಿತ್ತು. ಹಡಗು ಹಾದು ಹೋಗೋದಕ್ಕೆ ಅದನ್ನು ಎತ್ತರಿಸಲಾಗ್ತಾ ಇತ್ತು. ಜೊತೆಗೆ ಪರಿಸರವನ್ನು ತಡೆದುಕೊಳ್ಳುವ ಮೂಲಕ ಅದು ಸೇತುವೆಯನ್ನು ನಿರ್ಮಿಸಲಾಗಿರೋದ್ರಿಂದಾಗಿ ಬಹಳ ತಾಂತ್ರಿಕವಾದ ಅದ್ಭುತವಾದಂಥ ಪರಿಗಣನೆ ಮಾಡಲಾಗ್ತಾ ಇತ್ತು. ಆದರೆ ಆಗ ಆ ಚಂಡಮಾರುತ ಏನು ಅಪ್ಪಳಿಸುತ್ತೆ 1964ರಲ್ಲಿ ಡಿಸೆಂಬರ್ 23 ರಾತ್ರಿ ಹೊತ್ತು ಭೀಕರ ಉಬ್ಬರ ಇಳಿತ ಸುನಾಮಿ ಪಂಬನ್ ದ್ವೀಪವನ್ನು ತೀವ್ರವಾಗಿ ಅಪ್ಪಳಿಸ್ಬಿಡುತ್ತೆ. 653 ಪಂಬನ್ ಧನುಷ್ಕೋಡಿ ಪ್ಯಾಸೆಂಜರ್ ರೈಲಿನ 6 ಬೋಗಿಗಳು ರಾತ್ರಿ 11 ಗಂಟೆ ಸುಮಾರಿಗೆ ಸೇತುವೆಯನ್ನು ದಾಟಿ ರಾಮೇಶ್ವರಂನಿಂದ ಧನುಷ್ಕೋಡಿಗೆ ತೆರಳುತ್ತಾ ಇರುತ್ತೆ. ಧನುಷ್ಕೋಡಿ ಇಂಡೋಸಿಲೋನ್ ಸಂಚಾರಕ್ಕೆ ರೈಲ್ವೆ ನಿಲ್ದಾಣ ಆಗಿರುತ್ತೆ. ಅಲ್ಲಿಂದ ದಕ್ಷಿಣ ರೈಲ್ವೆಯಿಂದ ಸಿಲೋನ್ನ ತಲೈಮನ್ನಾರ್ಗೆ ಸ್ಟೀಮರ್ ಸೇವೆ ಲಭ್ಯ ಇರುತ್ತೆ. ರಾಮೇಶ್ವರಂ ದ್ವೀಪದ ಅತ್ಯಂತ ದೂರದ ಬಿಂದು ಅದು. ಆ ದ್ವೀಪವನ್ನು ಮಂಡಪಂನಿಂದ ಸಮೀಪಿಸಲಾಗುತ್ತೆ. ಸಮುದ್ರವನ್ನು ದಾಟಿ ಪಂಬನ ಸೇತುವೆ ಮೂಲಕ ತಲುಪಲಾಗುತ್ತೆ. ಅದರ ಆಚೆ ಇರೋದೇ ಈ ಪಂಬನ್ ಜಂಕ್ಷನ್. ಅಂದರೆ 2 ದಿಕ್ಕುಗಳಲ್ಲಿ ಅದು ಕಾವಲಡಿಯುತ್ತೆ. ಒಂದು ಈಶಾನ್ಯಕ್ಕೆ ರಾಮೇಶ್ವರಂಗೆ ಮತ್ತು ಇನ್ನೊಂದು ಪೂರ್ವಕ್ಕೆ ಧನುಷ್ಕೋಡಿ ಕಡೆಗೆ.
ದಕ್ಷಿಣಕ್ಕೆ ಮನ್ನಾರ್ಕೊಲ್ಲಿ ಇದೆ. ಆದರೆ ರೈಲು ತನ್ನ ಡೆಸ್ಟಿನೇಷನ್ ತಲುಪೋದಕ್ಕೆ ಸಾಧ್ಯನೇ ಆಗಲ್ಲ. ಸುನಾಮಿ ಸಂಪೂರ್ಣವಾಗಿ ಸಮುದ್ರ ಕೊಚ್ಚಿ ಹೋಗುತ್ತೆ. ಬೆಳಿಗ್ಗೆ ರೈಲಿನ ಎಂಜಿನ್ ಮಾತ್ರ ಗೋಚರಿಸೋದು. ಆ ದುರ್ಘಟನೆಯಲ್ಲಿ ಸಾವು ಎಷ್ಟಾಯಿತು ಅದರ ನಿಖರ ಸಂಖ್ಯೆ ಇವತ್ತಿಗೂ ಕೂಡ ಗೊತ್ತಿಲ್ಲ. 100ರಿಂದ 110 ಪ್ರಯಾಣಿಕರಿದ್ದರು, 18 ರೈಲ್ವೆ ನೌಕರರಿದ್ದು ಅಂತ ದಾಖಲೆಗಳು ಹೇಳ್ತವೆ. ವರದಿಯಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ. ಎಲ್ಲರೂ ಪ್ರಾಣ ಕಳ್ಕೊಂಡ್ರು. ಕೆಲವು ಅಂದಾಜಿನ ಪ್ರಕಾರ ಆ ಸಂಖ್ಯೆ ಸುಮಾರು 250 ಇರಬಹುದು ಅಂತ ಹೇಳಲಾಗುತ್ತೆ. ಪಂಬನ್ ಅಥವಾ ರಾಮೇಶ್ವರಂ ದ್ವೀಪದ ಆಗ್ನೇಯ ತುದಿಯಲ್ಲಿರುವಂತಹ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ತಲೈಮನ್ನಾರ್ ತತ್ತರಿಸಿ ಹೋಗ್ಬಿಡ್ತು. ಸುನಾಮಿಗೆ ಧನುಷ್ಕೋಡಿ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತು. ಆದರೆ ಈ ಸೇತುವೆ ಮಾತ್ರ ಗಟ್ಟಿಯಾಗಿ ನಿಂತಿತ್ತು. ಹಳೆ ಪಂಬನ್ ಸೇತುವೆ ಸುನಾಮಿಯನ್ನು ತಡೆದುಕೊಳ್ಳಲು ಯಶಸ್ವಿ ಆಯಿತು. ಆದರೆ ಶೆರ್ಜರ್ ಸ್ಪ್ಯಾನನ್ನು ಹೊರತುಪಡಿಸಿ 146 ಸ್ಪ್ಯಾನು, ಅದರಲ್ಲಿ 126 ಸ್ಪ್ಯಾನ್ಗಳು ಕೊಚ್ಚಿ ಹೋದವು. ತೀವ್ರವಾಗಿ ಹಾನಿಯಾಯಿತು. ಸೇತುವೆ 2 ಕಂಬಗಳು ಕೂಡ ಕೊಚ್ಚಿ ಹೋಗಿವೆ. ಅದಕ್ಕಾಗಿಯೇ ಸರ್ಕಾರ, ಈಗಿನ ಸರ್ಕಾರ 2019ರಲ್ಲಿ ಹೊಸ ತಾಂತ್ರಿಕವಾಗಿ ಬಲಿಷ್ಠವಾದಂಥ ಪಂಬನ್ ಸೇತುವೆ ನಿರ್ಮಾಣಕ್ಕೆ ಅನುಮೋದನೆ ಕೊಡುತ್ತೆ. ಈಗ ರೆಡಿಯಾಗಿ ಲೋಕಾರ್ಪಣೆಯಾಗಿದೆ. ಈವರೆಗೂ ಕೂಡ ಅಂದರೆ ಈ ಪಂಬನ್ ರೈಲ್ವೆ ಸೇತುವೆ ಏನು ಕಟ್ತಾ ಇದ್ರು, ಆ ಕಟ್ಟೋ ಕೆಲಸ ನಡೀತಾ ಇದ್ದಿದ್ದರಿಂದ ರಾಮೇಶ್ವರಂಗೆ ಹೋಗುವಂಥ ಎಲ್ಲ ಟ್ರೈನ್ಗಳನ್ನು ಮಂಡಪಂ ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಲಿಸ್ತಾ ಇದ್ರು. ಕೆಲವು ಟ್ರೈನ್ ಮಾತ್ರ ರಾಮನಾಥಪುರಂ ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಲಿಸ್ತಾ ಇದ್ರು. ಪಂಬನ್ ರೈಲ್ವೆ ಸೇತುವೆ ಓಪನ್ ಆಗಿರೋದ್ರಿಂದ ಎಲ್ಲ ಟ್ರೈನ್ಗಳು ಕೂಡ ರಾಮೇಶ್ವರಂನಿಂದ ಹೊರಡುತ್ತವೆ. ಅಂದರೆ ರಾಮೇಶ್ವರಂ ಮಧುರೈ ಪ್ಯಾಸೆಂಜರ್ ಟ್ರೈನ್ ಜೊತೆಗೆ ರಾಮೇಶ್ವರಂ ಭುವನೇಶ್ವರ್ ಎಕ್ಸ್ಪ್ರೆಸ್ ಇರ್ಬೋದು ಅಥವಾ ರಾಮೇಶ್ವರಂ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ಇರ್ಬೋದು, ಎಲ್ಲವೂ ಟ್ರೈನ್ಗಳು ಕೂಡ ರಾಮೇಶ್ವರಂ ರೈಲ್ವೆ ಸ್ಟೇಷನ್ನಿಂದಲೇ ಕೂಡ ಈಗ ಹೊರಡುತ್ತವೆ. ರಾಮೇಶ್ವರಂನಿಂದ ತಂಬರಂಗೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಶುರು ಮಾಡಿದ್ದಾರೆ. ಅದು ಕೂಡ ಲೋಕಾರ್ಪಣೆಯಾಗಿದೆ. ಚೆನ್ನೈ ಎಗ್ಮೋರ್ನಿಂದ ಪ್ರತಿದಿನ ಸಂಜೆ 5:45 ಹೊರಡುತ್ತೆ ಟ್ರೈನ್. ವಿಲುಪುರಂ ವಿರುದಾಚಲಂ ಮಾರ್ಗವಾಗಿ ಹೋಗುತ್ತೆ. ಮತ್ತೊಂದು ಟ್ರೈನ್ ಇದೆ, ಅದು ಪ್ರತಿದಿನ ಸಂಜೆ 7:15ಕ್ಕೆ ವಿಲುಪುರಂ ಕುಂಭಕೋಣಂ ತಂಜಾವೂರು ಮಾರ್ಗವಾಗಿ ರಾಮೇಶ್ವರಂಗೆ ಹೋಗುತ್ತೆ. ಹೀಗಾಗಿ ಹೊಸ ಸೇತುವೆ ಸಿದ್ಧ ಆಗಿದೆ. ಹೊಸ ರೈಲ್ವೆ ಸಂಚಾರಕ್ಕೆ ಅವಕಾಶ ಆಗಿದೆ. ಜನ ಫುಲ್ ಖುಷಿಯಾಗಿದ್ದಾರೆ. ರಾಮನವಮಿ ಅಂಗ ಪ್ರಧಾನಿ ನರೇಂದ್ರ ಮೋದಿ ಸೇತುವೆನ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಅವರು ರಾಮೇಶ್ವರಂನಲ್ಲಿರುವಂಥ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು, ಆಶೀರ್ವಾದ ಪಡೆದರು. ಈಗ ಲೋಕಾರ್ಪಣೆಯಾಗಿದೆ. ವೇಗವಾಗಿ ಚಲಿಸುವಂತಹ ರೈಲುಗಳು, ಹೆಚ್ಚಿದ ಜನದಟ್ಟಣೆ, ಇದೆಲ್ಲವನ್ನ ನಿರ್ವಹಿಸುವಂತಹ ಸೇತುವೆಯ ನಿರ್ಮಾಣ ಮಾಡಲಾಗಿದೆ. ಹೊಸ ಪಂಬನ್ ಸೇತುವೆ ಪ್ರಗತಿಯ ಸಂಕೇತವಾಗಿದೆ. ಎಂಜಿನಿಯರ್ಗಳ ಕೈಚಳಕ ಇಡೀ ಭಾರತ ಹುಬ್ಬೇರಿಸುವಂತೆ ಮಾಡಿದೆ. ನಮಸ್ಕಾರ.